ಹಾಯ್ ಲೀಡರ್ಸ್, ಎಲ್ಲಿಗೂ ನಮಸ್ತೆ. ನಾನು ನಿಮ್ಮ MLM ಕೋಚ್ ಸಂಜಯ್ ಮಾತಾಡ್ತಿರೋಂಥದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಪುಸ್ತಕದಲ್ಲಿರುವಂತಹ 8ನೇ ಸಬ್ಜೆಕ್ಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆ ಸಬ್ಜೆಕ್ಟ್ ಏನು ಅಂತಂದರೆ ಟ್ರೆಡಿಷನಲ್ ಬಿಸ್ನೆಸ್ಸಿಗೂ ನೆಟ್ವರ್ಕ್ ಮಾರ್ಕೆಟಿಂಗು ಇರುವಂಥ ವ್ಯತ್ಯಾಸ. ಟ್ರೆಡಿಷನಲ್ ಬಿಸ್ನೆಸ್ನ ನೀವು ಶುರು ಮಾಡಬೇಕು ಅಂದರೆ ಒಂದು ದಿನಸಿ ಅಂಗಡಿ ಆಗಿರ್ಬೋದು, ಅಥವಾ ಒಂದು ಬಟ್ಟೆ ಅಂಗಡಿ ಆಗಿರ್ಬೋದು, ಅಥವಾ ಒಂದು ಹೋಟೆಲ್ ಆಗಿರ್ಬೋದು, ಕನಿಷ್ಠ 5ರಿಂದ 10 ಲಕ್ಷ ರೂಪಾಯಿ ಬಂಡವಾಳ ಬೇಕು. ಅದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಶುರು ಮಾಡಲಿಕ್ಕೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ, ಕೊಟ್ಟಿರೋ ದುಡ್ಡಿಗೆ ಪ್ರಾಡಕ್ಟ್ ಸಿಕ್ಕಿರುತ್ತೆ, ಬಿಸ್ನೆಸ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಇರುತ್ತೆ, ಇಲ್ಲಿ ಯಾವುದೇ ರೀತಿ ಕಾಂಪಿಟೇಷನ್ ಇರೋಲ್ಲ. ನಾವು ಬೆಳಿಬೇಕು ಅಂದರೆ ಇನ್ನೊಬ್ಬರನ್ನ ಬೆಳೆಸಲೇಬೇಕು. ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ. ಇಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋಂಥ ಇದು ರಿಸ್ಕ್ ಇಲ್ಲದೆ ಇರೋ ಬಿಸ್ನೆಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಆಗಿರುತ್ತೆ. ಅಲ್ಲಿ ದುಡಿಮೆ ಜಾಸ್ತಿ ಆದಾಗೆ ಶ್ರಮವನ್ನು ಜಾಸ್ತಿ ಹಾಕಬೇಕಾಗತ್ತೆ. ಯಾಕೆ ಅಂತಂದರೆ ಅಲ್ಲಿ ನಿಮ್ಮ ವೈಯಕ್ತಿಕ ಶ್ರಮದಿಂದ ಆ ಒಂದು ಬಿಸ್ನೆಸ್ ನಡೀತಿರುತ್ತೆ. ಬಟ್ ಇಲ್ಲಿ ದುಡಿಮೆ ಜಾಸ್ತಿ ಆದಾಗೆ ನಿಮ್ಮ ಶ್ರಮ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಟೀಮ್ ಎಫರ್ಟ್ಸ್ ನಿಂದನೂ ಕೂಡ ನಿಮ್ಗೆ ಇನ್ಕಮ್ ಬರುವಂಥ ಅವಕಾಶ ಇದೆ. ಅಲ್ಲಿ ಯಾವಾಗಲೂ ನೀವು ಒಬ್ಬರೇ ಬ್ಯುಸಿಯಾಗಿರಬೇಕು. ಇಲ್ಲಿ ಅತಿ ಹೆಚ್ಚು ಸಮಯ ಸ್ವತಂತ್ರ ಸಿಗುತ್ತೆ ಟೀಮ್ ವರ್ಕ್ ಇರೋದ್ರಿಂದ. ಆ ಒಂದು ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಿಮ್ಮದೇ ಅಂತ ಬಿಸ್ನೆಸ್ ಸ್ಕಿಲ್ಸ್ಗಳು ಬೇಕಾಗುತ್ತೆ. ಯಾರು ಕೂಡ ನಿಮ್ಗೆ ಹೇಳ್ಕೊಡಲ್ಲ ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ. ಬಟ್ ಇಲ್ಲಿ ನಿಮಗೇನು ಸ್ಕಿಲ್ಸ್ಗಳಿಲ್ಲ ಅಂದ್ರೂ ನಿಮ್ಮ ಲೀಡರ್ಸ್ಗಳು ಹೇಗೆ ವರ್ಕ್ ಮಾಡಿದ್ರೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ಕೊಡ್ಲಿಕ್ಕೆ ಹಲವಾರು ಕೈಗಳು ನಿಮ್ಮ ಜೊತೆಲಿ ಇರುವಂಥದ್ದು ಈ ಇಂಡಸ್ಟ್ರಿಯಲ್ಲಿ. ಅಲ್ಲೆಲ್ಲವನ್ನೂ ನೀವು ನೋಡ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಎಂಪ್ಲಾಯೀಸ್ಗಳನ್ನ ನೀವು ಕೆಲಸಕ್ಕೆ ತೊಗೊಳ್ಬೇಕಾಗುತ್ತೆ, ಒಂದು ಆಫೀಸ್ ಅಂತ ಮಾಡಬೇಕಾಗುತ್ತೆ, ಬಾಡಿಗೆ ಕಟ್ಟಬೇಕಾಗುತ್ತೆ. ಇವೆಲ್ಲವೂ ಕೂಡ ಇರುವಂಥದ್ದು ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ. ಬಟ್ ಅಲ್ಲಿ ಯಾವುದೇ ರೀತಿ ತಲೆನೋವು ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇಲ್ಲ. ಇಲ್ಲಿ ಯಾವುದೇ ರೀತಿ ಎಂಪ್ಲಾಯೀಸ್ಗಳನ್ನ ನೀವು ಕೆಲಸಕ್ಕೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಆಫೀಸ್ ಮಾಡೋ ಅವಶ್ಯಕತೆ ಇಲ್ಲ. ಶಾಪನ್ನು ನೀವು ಇಷ್ಟು ಗಂಟೆ ಅಂತಲೇ ತೆರೆದಿರಬೇಕಾಗತ್ತೆ ಇಲ್ಲಿ ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ. ಬಟ್ ಇಲ್ಲಿ ಆಫೀಸೇ ಇಲ್ಲದೆ ಇರೋದ್ರಿಂದ ನಿಮಗೆ ಇಷ್ಟ ಬಂದಂಥ ಟೈಮ್ನಲ್ಲಿ ನೀವು ಇಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರುವಂಥ ಟ್ರೆಡಿಷನಲ್ ಬಿಸ್ನೆಸ್ ಎಲ್ಲರ ಕೈಲೂ ಮಾಡಲಿಕ್ಕಾಗಲ್ಲ. ಯಾಕಂದರೆ ಕನಿಷ್ಠ 5ರಿಂದ 10 ಲಕ್ಷ ರೂಪಾಯಿ ಬಂಡವಾಳ ಬೇಕು. ಬಂಡವಾಳ ಇದ್ದವ್ರು ಮಾತ್ರ ಶುರು ಮಾಡಲಿಕ್ಕೆ ಸಾಧ್ಯ. ಬಟ್ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಎಲ್ಲರ ಕೈಲೂ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ. ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ ನಮ್ಮ ಕನಸು ಮಾತ್ರ ನನಸಾಗುತ್ತೆ. ಆದರೆ ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ನಮ್ಮನ್ನು ನಂಬ್ಕೊಂಬಂದಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಕನಸನ್ನು ಕೂಡ ನನಸು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅವರ ಕನಸನ್ನು ನನಸು ಮಾಡಿ ನಮ್ಮ ಕನಸನ್ನು ನನಸು ಮಾಡಲಿಕ್ಕೆ ಸಾಧ್ಯತೆ ಇದೆ. ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ ಹೆಚ್ಚು ಹೂಡಿಕೆ, ಕಡಿಮೆ ಲಾಭ. ಇಲ್ಲೇನೂ ಇನ್ವೆಸ್ಟ್ಮೆಂಟ್ ಇಲ್ಲ, ಬರೋದೆಲ್ಲ ಲಾಭನೇ. ಅಲ್ಲಿ 10,000 ರೂಪಾಯಿ ತಿಂಗಳಿಗೆ ಲಾಭ ತೆಗಿಬೇಕು ಅಂದರೆ ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ ಕನಿಷ್ಠ 1 ಲಕ್ಷ ರೂಪಾಯಿ ಬಂಡವಾಳ ಹಾಕಬೇಕು. ಅದೇ 1 ಲಕ್ಷ ರೂಪಾಯಿ ತಿಂಗಳಿಗೆ ಲಾಭ ತೆಗಿಬೇಕು ಅಂದರೆ 10 ಲಕ್ಷ ಬಂಡವಾಳ ಹಾಕಬೇಕು. ಅದೇ 10 ಲಕ್ಷ ರೂಪಾಯಿ ತಿಂಗಳಿಗೆ ಲಾಭ ತೆಗಿಬೇಕು ಅಂದರೆ 1 ಕೋಟಿ ಬಂಡವಾಳ ಹಾಕಬೇಕು. ಇಲ್ಲಿ ಯಾವುದೇ ರೀತಿ ಬಂಡವಾಳ ಇಲ್ಲದೆ ಅತಿ ಹೆಚ್ಚು ಇನ್ಕಮ್ನ ಮಾಡಲಿಕ್ಕೆ ಇರುವಂಥ ಒಂದು ಅದ್ಭುತವಾದಂಥ ಅವಕಾಶ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ.